ನಮಸ್ತೆ ಸ್ನೇಹಿತರೆ, ಬೋಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 17 ಅಕ್ಟೋಬರ್ 2020 UGC ನೆಟ್ ಎಕ್ಸಾಮ್ ನಡೆದಿದೆ ಕಾಮರ್ಸ್ ಪೇಪರ್ ಮೇಲೆ. ಸೊ 17 ಅಕ್ಟೋಬರ್ 2020 ಪೇಪರ್ ಫಸ್ಟ್ ಅಲ್ಲಿ ಯಾವೆಲ್ಲ ಕ್ವಶನ್ಸ್ ಅಪೇರ್ ಆಗಿತ್ತು, ಆ ಕ್ವಶನ್ಸ್ ಎಲ್ಲಾನು ಕೂಡ ಹಿಂದೆ ನಡೆದಂತ UGC ನೆಟ್ ಎಕ್ಸಾಮ್ ಅಲ್ಲಿ ಯಾವೆಲ್ಲ ಎಕ್ಸಾಮ್ ನಡೆದಿತ್ತು ಬೇರೆ ಬೇರೆ ಪೇಪರ್ಗಳಿಗೆ, ಆ ಪೇಪರ್ಗಳಿಗೆ ಸಂಬಂಧಪಟ್ಟಂಗೆ ಫಸ್ಟ್ ಪೇಪರ್ ಅಲ್ಲಿ ಏನ್ ಕ್ವಶನ್ಸ್ ಅಪೇರ್ ಆಗಿತ್ತು ಅದೇ ರಿಲೇಟೆಡ್ ಕ್ವಶನ್ಸ್ ಅನ್ನು ಈ ಒಂದು ಫಸ್ಟ್ ಪೇಪರ್ ಅಲ್ಲೂ ಅಂದ್ರೆ 17ನೇ ತಾರೀಕು ನಡೆದಿರುವಂತ ಎಕ್ಸಾಮ್ ನ ಫಸ್ಟ್ ಪೇಪರ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ನಾನು ಆಗೋಸ್ಕರನೇ ಹಿಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಡಿದ್ದೆ, ಜೊತೆಗೆ ಕಂಪ್ಲೀಟ್ ನಾಲೆಡ್ಜ್ ಅನ್ನು ಕೂಡ ಆ ಕ್ವಶನ್ ಗಳ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ಅನ್ನು ಕೂಡ ಪ್ರಯತ್ನ ಕೂಡ ಮಾಡಿದ್ದೆ. ಆ ಒಂದು ವಿಡಿಯೋ ಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಸೊ ಅದನ್ನ ನೀವು ನೋಡ್ಕೊಂಡು ಬರಬಹುದು. ಜೊತೆಗೆ ಇವತ್ತಿನ ಪೇಪರ್ ಯಾರ್ಯಾರು ಅಟೆಂಡ್ ಮಾಡಿದೀರಾ, ಸೊ ನಿಮ್ಮ ಪೇಪರ್ ಅಲ್ಲಿ ಯಾವೆಲ್ಲ ಕ್ವಶನ್ಸ್ ಬಂದಿತ್ತು ಅದರಲ್ಲಿ ನನ್ನ ತಕ್ಕಂತೆ ಅನಲೈಸ್ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಕೂಡ 4ನೇ ತಾರೀಕು 5ನೇ ತಾರೀಕು ಮತ್ತೆ 12ನೇ ತಾರೀಕು 12 13ನೇ ತಾರೀಕು ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಗಳಿಗೆ UGC ನೆಟ್ ಎಕ್ಸಾಮ್ಸ್ ಇದೆ. ಸೊ ಅವರು ಬಹಳ ಅಟೆಂಟಿವ್ ಆಗಿ ಇಂಥ ಒಂದು ವಿಡಿಯೋಗಳನ್ನ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಸೊ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ಕ್ವಶನ್ಸ್ ಸೇಮ್ ಟಾಪಿಕ್ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ. ಸ್ನೇಹಿತರೆ, 17 ಅಕ್ಟೋಬರ್ 2020 ನೆಟ್ ಪೇಪರ್ ಅಲ್ಲಿ ಫಸ್ಟ್ ಪೇಪರ್ ಅಲ್ಲಿ ಅಪಿಯರ್ ಆದಂತ ಕ್ವಶನ್ಗಳು ಕೆಲವೊಂದು ನಾವು ಏನು ಸ್ಟೂಡೆಂಟ್ ಗಳಿಂದ ಕೇಳಿ ತಿಳ್ಕೊಂಡಂತ ಒಂದು ಕ್ವಶನ್ಗಳು ಏನಿದಾವೆ, ಯಾವ್ಯಾವ ಇದಾವೆ, ಯಾವ ಥರ ಕೇಳಿದ್ರು ಅನ್ನೋದನ್ನು ಜಸ್ಟ್ ಒಂದು ಅನಾಲಿಸಿಸ್ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಈ ಬೇಸಿಸಲ್ಲೇ ನೆಕ್ಸ್ಟ್ ಯಾರ್ಯಾರು ಎಕ್ಸಾಮ್ ಬರೀತಿದ್ದೀರೋ ಅವ್ರು ಅಟೆಂಟಿವ್ ಆಗಿ ಚೆನ್ನಾಗಿ ನೋಡ್ಕೊಂಡಿರಿ. ಹಾಗೆ ಈಗ ಆಲ್ರೆಡಿ ಯಾರು ಬರೆದಿದ್ರೆ ಈ ಕ್ವಶನ್ಗಳು ಬಂದಿದ್ದಾವೆ, ಅದನ್ನು ನೋಡ್ಕೊಳ್ಳಿ. ಇದೇ ಬೇಸ್ ಮೇಲೆ ನೆಕ್ಸ್ಟ್ ಮತ್ತೆ ಎಕ್ಸಾಮ್ಗಳಿದ್ರೆ ಅದಕ್ಕೂ ಕೂಡ ಪ್ರಯತ್ನ ಪಡಿ, ಚೆನ್ನಾಗಿ ಓದಿ. ನಮಗೆ ಬಂದಿರೋ ಇನ್ಫಾರ್ಮೇಷನ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಫ್ರೇಮ್ ಮಾಡ್ತಾ ಹೋಗ್ತಿದ್ದೀವಿ. ವಿಚ್ ಇಸ್ ಟ್ರೂ ಫ್ರಮ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಒಂದು ಕ್ವಶನ್. ನಾನು ಈ ಕ್ವಶನ್ ಬಗ್ಗೆ ಇನ್ ಡೆಪ್ತ್ ನಾನು ಮೆಮೊರೀಸ್ ಬಗ್ಗೆ ಮಾಡಿದ್ದೆ ಹಿಂದಿನ ಒಂದು ವಿಡಿಯೋದಲ್ಲಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋದ ಲಿಂಕ್ ಅನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಬೇಕಂದ್ರೆ RAM ಈಸ್ ಎ ವ್ಯಾಲಟೈಲ್ ಮೆಮೊರಿ ಅಂತ ಹಾಕಿದ್ದಾರೆ. ನೆಕ್ಸ್ಟು ಒಂದು ಯಾವ ಮೆಮೊರಿ ಈವನ್ ಕಂಪ್ಯೂಟರ್ ಸೆಡೋನ್ ಆದಮೇಲೂ ಕೂಡ ನೆಕ್ಸ್ಟ್ ರೀಸ್ಟಾರ್ಟ್ ಮಾಡಿದ ಮೇಲೆ ಸಿಗುತ್ತೆ ಇಲ್ಲ ಅನ್ನೋದನ್ನ ಕೇಳಿದ್ದಾರೆ. ಸೊ ವಿಚ್ ಇಸ್ ದ ಸ್ಟೇಟ್ಮೆಂಟ್ ಟ್ರೂ ಅನ್ನೋದನ್ನು ಕೇಳಿದ್ದಾರೆ. 1, 2 ಅಂತ. ಈ ಸ್ಟೇಟ್ಮೆಂಟಲ್ಲಿ 1 ರೈಟ್ ಆಗುತ್ತೆ. RAM ಇಸ್ ಅ ವೊಲಾಟೈಲ್ ಮೆಮೊರಿ ಅಂತ ಹೇಳ್ಬೋದು. ರೀಸ್ಟಾರ್ಟ್ ಮಾಡಿದಾಗ ನಮಗೆ RAM ಇಂದ ಸಿಗಲ್ಲ, ಬಟ್ ಕೇಚ್ ಮೆಮೊರಿ ಮತ್ತೆ ಫ್ಲಾಶ್ ಮೆಮೊರಿಯಲ್ಲಿ ಏನಾಗಿರುತ್ತೆ, ಸೇವ್ ಆಗಿರುತ್ತೆ. ಸೊ ಅವಾಗ ನಮಗೆ ಸಿಗ್ತತೆ ಹೊರತು RAM ಇಂದ ಸಿಗಲ್ಲ. ಸೊ ನೆನಪಿರ್ಲಿ. ನೆಕ್ಸ್ಟ್ ಒಂದು ಕ್ವಶನ್ ನಾವು ಕೇಳಿದ ಪ್ರಕಾರ ಯಾವ್ದು ಬಂದಿದೆ ಅಂದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮು, IP, WW ಡಿವೈಸ್ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಒಂದು ಪಾರ್ಟ್ ಅಲ್ಲಿ ಕೇಳಿದ್ದಾರೆ. IP ಅಡ್ರೆಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಅಂದ್ರೆ ನೆಟ್ವರ್ಕ್ ಸರ್ಚ್ ಮಾಡ್ಬೇಕಾದ್ರೆ IP ಅಡ್ರೆಸ್ ಅನ್ನ ನಾವು ಒತ್ತೀವಿ ಅನ್ನೋದನ್ನ, WW ಅನ್ನ ನೋಡ್ತೀವಿ. ಹಾಗೆ ಡಿವೈಸಸ್ ಅನ್ನ, ಡಿವೈಸ್ ಎಲ್ಲಿ ಕನೆಕ್ಟ್ ಮಾಡ್ತೀವಿ, ಯಾವ ತರ ಡಿವೈಸಸ್ ಬಗ್ಗೆ ಅಂತ ಪಕ್ಕದಲ್ಲಿ ಕೇಳಿದ್ದಾರೆ. ಅದು ನಮಗೆ ಸರಿಯಾದ ಇನ್ಫಾರ್ಮೇಶನ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಇಷ್ಟನ್ನ ಮಾತ್ರ ಹೇಳಿದ್ದೀವಿ. ಸೊ ನೀವು ಅದನ್ನ ಇನ್ ಡೆಪ್ತ್ ಆಗಿ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಎಕ್ಸಾಮ್ ಬರೀಲಿಕ್ಕೆ ಯೂಸ್ ಆಗುತ್ತೆ. ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಂಡಿಯನ್ ಲಾಜಿಕ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಇಂಡಿಯನ್ ಲಾಜಿಕ್ ಮೇಲೆನೆ ಸುಮಾರು 5 ರಿಂದ 6 ಕ್ವಶನ್ಸ್ ಅರೈಸ್ ಆಗಿದ್ದಾವೆ ಈ ಒಂದು ನೆಟ್ ಎಕ್ಸಾಮ್ ಅಲ್ಲಿ. ಸೊ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಇಂಡಿಯನ್ ಲಾಜಿಕ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1 ಗಂಟೆ ವಿಡಿಯೋ ಆಲ್ರೆಡಿ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ 1 ಗಂಟೆ ವಿಡಿಯೋ ಇದೆ, ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇಂಡಿಯನ್ ಲಾಜಿಕ್ ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಇಂಡಿಯನ್ ಲಾಜಿಕ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಇವತ್ತಿಂದ ಒಂದು ಫಸ್ಟ್ ಪೇಪರ್ ಅಲ್ಲಿ ಅರೈಸ್ ಆಗಿದ್ದಾವೆ. ಫಸ್ಟ್ ಯಾವ ಥರ ಕ್ವಶನ್ಸ್ ಅರೈಸ್ ಆಗಿದ್ರೆ ಅಂದರೆ, ಆಯುರ್ವೇದ ಕಮ್ ಫ್ರಮ್ ದಿ ವೇದಾಸ್ ಆಫ್ ಅಂತ ಕೇಳಿದ್ದಾರೆ. ವೇದಾಸ್ ಅಲ್ಲಿ 4 ವಿಧ ಇದಾವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತೇಳಿ. ಆಯುರ್ವೇದ ಬಂದಿರೋದು ನಮಗೆ ಅಥರ್ವ ವೇದದಿಂದ. ನೆಕ್ಸ್ಟ್ ಕೇಳಿದ್ದಾರೆ ವೈಫೈ ಅಂತ ಕೇಳ್ಬಿಟ್ಟು ಒಂದು ಡ್ಯಾಶ್ ಅನ್ನ ಬಿಟ್ಟಿದ್ರಂತೆ. ಆ ಒಂದು ವೈಫೈ ಬಗ್ಗೆ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ವೇವ್ಸ್ ಮತ್ತೆ ಡಿವೈಸ್ ಡ್ಯಾಶ್ ಬಿಟ್ಬಿಟ್ಟು ಕೇಳಿದ್ದಾರೆ. ಸೊ ಆ ತರ. ಸೊ ವೈಫೈ ಬಗ್ಗೆನೂ ಒಂಚೂರು ತಿಳ್ಕೊಂಡಿರಿ. ಸೊ ನೆಟ್ವರ್ಕ್ ಬಗ್ಗೆ ಸ್ವಲ್ಪ ಜಾಸ್ತಿ ಹೊತ್ತು ಕೊಡಿ. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಅನುಮಾನ, ಇದು ಕೂಡ ಇಂಡಿಯನ್ ಲಾಜಿಕ್ ನ ಇನ್ನೊಂದು ಕ್ವಶನ್. ಇದರ ಮೇಲೂ ಕೂಡ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೋಡ್ಕೊಂಡಿರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಕಂಪ್ಲೀಟ್ ವಿಡಿಯೋನ ನೋಡಿ. MCQs ಕೂಡ ಇದೆ, ಅದನ್ನು ಕೂಡ ನೋಡಿ. ನೆಕ್ಸ್ಟ್, ವರ್ಬಲ್ ಟೆಸ್ಟಿಮನಿ ಈಸ್ ಪರ್ಫೆಕ್ಟ್ ಅಂಡ್ ಇನ್ಫ್ಯಾಬಿಬಲ್ ಬಿಕಾಸ್ ಆಫ್ ದ ವೇದಾಸ್ ಆರ್ ಸ್ಪೋಕನ್ ಬೈ ಗಾಡ್ ಅಂತ ಇದೆ. ಇದರಲ್ಲಿ ಯಾವ ತರ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಅಂದ್ರೆ, ವರ್ಬಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಕೇಳಿದ್ದಾರೆ. ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಕೇಳಿದ್ದಾರೆ 2 ಸ್ಟೇಟ್ಮೆಂಟ್ ಕೊಟ್ಟು ಯಾವ ಒಂದು ಸ್ಟೇಟ್ಮೆಂಟ್ಗಳು ರೈಟ್ ಮತ್ತೆ ರಾಂಗ್ ಅಂತ ಕೇಳಿದ್ದಾರೆ. ಅದರಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೇಳ್ತಾ ಬಂದಿದ್ದಾರೆ. ಅದರಲ್ಲಿ ಒಂದು ಸ್ಟೇಟ್ಮೆಂಟ್, ಹೂ ಸ್ಪೀಕ್ ದ ಟ್ರೂತ್ ಆರ್ ವ್ಯಾಲಿಡ್ ಅಂತೇಳಿ ಕೇಳಿದ್ರು. ಅಂದ್ರೆ ಇದು ಸರಿನಾ ತಪ್ಪಾ ಅಂತ ಕೇಳಿದ್ದಾರೆ. ಸೊ ಯಾರು ಟ್ರೂತ್ ಅನ್ನ ಹೇಳ್ತಾರೋ ಅಥವಾ ಟ್ರಸ್ಟ್ ವರ್ತಿ ಪರ್ಸನ್ ಯಾರು ಮಾತಾಡ್ತಾರೋ ಅದನ್ನ ನಾವು ನಂಬೋದು, ಅದನ್ನ ವರ್ಬಲ್ ಟೆಸ್ಟಿಮನಿ ಅಂತ ಹೇಳ್ಬೋದು. ಬಟ್ ಯಾರೆಲ್ಲ ಏನ್ ಬೇಕಾದ್ರೂ ಮಾಡ್ತಾರೋ ಅದನ್ನೆಲ್ಲ ನಂಬಲಿಕ್ಕೆ ಆಗಲ್ಲ. ಸೊ ಅದನ್ನ ನಾವು ನಂಬಕ್ಕೆ ಬರಲ್ಲ. ಈ ತರದ ಕ್ವಶನ್ ಕೇಳಿದ್ದಾರೆ. ದ ಹಿಲ್ ಈಸ್ ಫೈರಿ ವಿಚ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ.
ಬಿಕಾಸ್ ದ ಹಿಲ್ ಈಸ್ ಸ್ಮೋಕಿ ಅಂತೇಳಿ, ಹಿಲ್ ಈಸ್ ಫೈರಿ ಆರ್ ಹಿಲ್ ಈಸ್ ಸ್ಮೋಕಿ ವಿಚ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಅಂದರೆ ಉದಾಹರಣ, ನಿಗಮನ, ಈ ತರ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೋಡ್ಕೊಂಡಿರಿ. ನೆಕ್ಸ್ಟ್ ಇನ್ ಇಂಡಿಯನ್ ಲಾಜಿಕ್ ವಾಟ್ ಈಸ್ ಪ್ರಮಿತಿ ಅಂತ ಕೇಳಿದ್ದಾರೆ. ಪ್ರಮಿತಿ ವಿಚ್ ಇಸ್ ದ ನಾಲೆಡ್ಜ್ ಆಫ್ ಆಬ್ಜೆಕ್ಟ್ ಅಂತಾನು ಹೇಳ್ಬೋದು, ಅಥವಾ ನಾಲೆಡ್ಜ್ ಅಕ್ವೈರ್ಡ್ ಬೈ ದಿ ಪ್ರಮಾಣ ಅಂತಾನು ಕೂಡ ಕರಿಬಹುದು, ಅಥವಾ ದ ಗೇನರ್ ನಾಲೆಡ್ಜ್ ಅಂತಾನು ಕೂಡ ನಾವು ಹೇಳ್ಬಹುದು. ಆಮೇಲೆ ಪಾಲಿಸೀಸ್ ಆಫ್ ಇನ್ಫರೆನ್ಸ್ ಕೂಡ ಕೇಳಿದ್ದಾರೆ. ಅಸಿದ್ಧ, ಮ್ಯಾಚ್ ದ ಫಾಲೋಯಿಂಗ್ ಕೇಳಿದಾರಂತೆ. ಅಸಿದ್ಧ, ಆಮೇಲೆ ಸಬ್ವಿಚಾರ, ಪ್ರತಿಪಕ್ಷ, ಬಾಧಿತ, ವಿರುದ್ಧ ಇವನ್ನು ಕೇಳಿದ್ದಾರೆ. ಸೊ ಇವುಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಪ್ರಮಿತಿ ಆಲ್ರೆಡಿ ನಾನು ಹೇಳಿದೆ, ರಿಪೀಟ್ ಆಗಿದೆ. ಸ್ಟೇಟ್ಮೆಂಟ್ ಆನ್ CO2 ಕಾರ್ಬನ್ ಡೈಆಕ್ಸೈಡ್ ಅಂಡ್ ಕಾರ್ಬನ್ ಮಾನಾಕ್ಸೈಡ್, ಅಂದ್ರೆ ಈ ಆಕ್ಸೈಡ್ ಸ್ಟೇಟ್ಮೆಂಟ್ ಯಾವ ಒಂದು ಪೊಲ್ಯೂಷನ್ ಹೆಚ್ಚು ಎನ್ವಿರಾನ್ಮೆಂಟ್ ಗೆ ಹಾನಿ ಮಾಡುತ್ತೆ ಅನ್ನೋದನ್ನು ಕೇಳ್ತಾರೆ. ಇಲ್ಲ ಅಂದ್ರೆ ಯಾವ ಒಂದು ಸೋರ್ಸ್ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಪರಿಣಾಮಕಾರಿಯಾಗಿ ಪೊಲ್ಯೂಷನ್ ಮಾಡುತ್ತೆ ಅನ್ನೋದನ್ನು ಕೂಡ ಕೇಳಬಹುದು. ಸೊ ಇಂಥ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಮ್ಯಾಕ್ಸಿಮಮ್ 3-4 ಪೇಪರು ಮತ್ತೆ ಇವತ್ತಿನ ಪೇಪರ್ ಅಲ್ಲೂ ಕೇಳಿದ್ದಾರೆ. ಸೊ ಇದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ. ಎನ್ವಿರಾನ್ಮೆಂಟಲ್ ಎಮಿಷನ್ ಕಂಟ್ರೋಲ್ ಅಂತ ಕೇಳಿದ್ದಾರೆ. ಜೊತೆಗೆ ಆನ್ಸರು ಕೂಡ ಕ್ಯೂಟೋ ಪ್ರೋಟೋಕಾಲ್ ಅಂತೇಳಿ, ಅದು ಜಪಾನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಎನ್ವಿರಾನ್ಮೆಂಟಲ್ ಎಮಿಷನ್ ಕಂಟ್ರೋಲ್ ಇದ್ರ ಬಗ್ಗೆನೂ ಓದ್ಕೊಂಡಿರಿ. ಎ ಪರ್ಸನ್ ಸೇಲ್ ಎ ಪ್ರಾಡಕ್ಟ್ ಅಟ್ ₹1,500 ವಿತ್ 40% ಡಿಸ್ಕೌಂಟ್ ಇವನ್ ದೋ ಹಿ ಅರ್ನ್ 20% ಪ್ರಾಫಿಟ್, ದೆನ್ ವಾಟ್ ಈಸ್ ದ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್? ಈ ತರ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಎ ರೀಚ್ ಸಿ ಅಟ್ 60 km/h ಇನ್ 15 minutes ಅಂಡ್ ರೀಚ್ ಬಿ ಅಟ್ 90 km/h ಇನ್ 10 minutes, ದೆನ್ ಅವರೇಜ್ ಸ್ಪೀಡ್ ಟು ರೀಚ್ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ ಈ ತರ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಸೊ ಇವನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಇಫ್ ಸ್ಟೂಡೆಂಟ್ ಅಂಡ್ ಟೀಚರ್ ಬೋತ್ ಆರ್ ಆಕ್ಟಿವ್ ವಿಚ್ ಇಸ್ ಅಂಡರ್ಸ್ಟ್ಯಾಂಡೇಬಲ್, ರಿಫ್ಲೆಕ್ಟೇಬಲ್, ಕನ್ವಿನಿಯನ್ಸಿಬಲ್ ಆ ತರ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೋಡ್ಕೊಂಡಿರಿ. ಕಾಗ್ನೇಟಿವ್ ಡಿಸೋನೆನ್ಸ್ ಮೀನ್ಸ್ ಅಂತಾನು ಕೇಳಿದ್ದಾರೆ. ಸೊ ಇಂಥ ಕ್ವಶನ್ಸ್ ಅನ್ನು ನೋಡ್ಕೊಂಡಿರಿ. ಹೈಪೋಥೆಸಿಸ್, ರಿಜೆಕ್ಷನ್ ಅಂಡ್ ಅಕ್ಸೆಪ್ಟೆನ್ಸ್ ಅಂತ ಕೇಳಿದ್ದಾರೆ. ಈ ಹೈಪೋಥೆಸಿಸ್ ಅಲ್ಲಿ ಯಾವ್ದು ಅಕ್ಸೆಪ್ಟ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಹೈಪೋಥೆಸಿಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಿ. ರಿಗ್ರೆಷನ್ ಬಗ್ಗೆ ಕೆಲವೊಂದು ಜನರಲ್ ಕ್ವಶನ್ಸ್ ಕೇಳಿದ್ದಾರೆ, ತಿಳ್ಕೊಂಡಿರಿ. ಡೆಸಿಮಲ್ ಸೌಂಡ್ ಲೆವೆಲ್ ಅಂತ ಕೇಳಿದ್ದಾರೆ ವಿಚ್ ಇಸ್ 2, ಐ ಥಿಂಕ್ 2 ಆಗಿರುತ್ತೆ. ಸೊ ಇದ್ರ ಬೇಸ್ ಮೇಲೂ ಕೇಳಿದ್ದಾರೆ, ಇದನ್ನು ತಿಳ್ಕೊಂಡಿರಿ. ಆನ್ಲೈನ್ ಎಜುಕೇಶನ್ ಕನ್ಸ್ಟ್ರೈಂಟ್ಸ್ ಅಂತ ಕೇಳಿದ್ದಾರೆ. ಆನ್ಲೈನ್ ಎಜುಕೇಶನ್ ಮಾಡಬೇಕಾದ್ರೆ ಯಾವೆಲ್ಲ ತೊಂದರೆಗಳು ಬರ್ತವೆ ಅಂತ ಅವನ್ನ ನೋಡ್ಕೊಂಡಿರಿ. ಕಮ್ಯುನಿಕೇಶನ್ ಬ್ಯಾರಿಯರ್ಸ್ ಬಗ್ಗೆ ಕೇಳಿದ್ದಾರೆ. ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಇಮೇಲ್ ಕಮ್ಯುನಿಕೇಶನ್, ವರ್ಬಲ್ ಕಮ್ಯುನಿಕೇಶನ್, ಗ್ರೂಪ್ ಶೇರಿಂಗ್ ಇನ್ಫಾರ್ಮೇಷನ್ನು, ಟ್ರಾಫಿಕ್ ಸಿಗ್ನಲ್ಸ್, ಫಾರ್ಮಲ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ಸ್, ಟ್ರಾನ್ಸಾಕ್ಷನಲ್ಸ್ ಇದ್ರ ಬಗ್ಗೆ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಡಯಾಗ್ರಾಮ್ ಕ್ವಶನ್ಸ್ ಆನ್ ದಿ ಬೇಸ್ಡ್ ಆಫ್ ಡಯಾಗ್ರಾಮ್ ಕ್ವಶನ್ಸ್ ಆನ್ ಪರ್ಸೆಂಟೇಜ್ ಬೇಸ್ಡ್ ಚಾರ್ಟ್ ಮೇಲೆ ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಬೇಸ್ಡ್ ಮೇಲೆ ಕೇಳಿರೋದ್ರಿಂದ ನೀವು ಆದಷ್ಟು ಪರ್ಸೆಂಟೇಜ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೀತಿ ಟೋಟಲ್ಸನ್ನು ಮಾಡ್ಕೋಬೇಕು ಅದ್ರ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅರೈಸ್ಡ್ ಆನ್ ಇಂಡಿಯನ್ ಲಾಜಿಕ್ ಮೇಲೆ ಆಲ್ಮೋಸ್ಟ್ 5 to 6 ಕ್ವಶನ್ಸ್ ಬಂದಿದೆ. ಸೊ ಇದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಾಡ್ರೇಟ್ ಈಸಿ ಪ್ಯಾರಾಗ್ರಾಫ್ ಬೇಸ್ಡ್ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಆ ಕಡೆ ಟಫು ಅಲ್ಲ, ಆ ಕಡೆ ಈಸಿನೂ ಅಲ್ಲ. ಸೊ ಲಾಜಿಕಲ್ ಇರುತ್ತೆ ಸ್ವಲ್ಪ ಅಂಥ ಒಂದು ಪ್ಯಾರಾಗ್ರಾಫನ್ನು ಕೇಳಿದ್ದಾರೆ. ಸೊ ಅಂಥವನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಎಥಿಕ್ಸ್ ಬೇಸ್ಡ್ ಕ್ವಶನ್ಸನ್ನು ಕೇಳಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಫಸ್ಟ್ ಪೇಪರ್ನ ನಾವು ಅನಾಲಿಸಿಸ್ ಹೇಳೋದಾದರೆ ಮಾಡ್ರೇಟ್ ಈಸಿ ಪೇಪರ್ ಅಂತ ಹೇಳ್ಬೋದು. ಸೊ ತೀರಾ ಟಫ್ ಅಂತನೂ ಅಲ್ಲ, ತೀರಾ ಡಿಫಿಕಲ್ಟಿ ಅಂತನೂ ಅಲ್ಲ. ಸೊ ನೆಕ್ಸ್ಟ್ ಯಾರೆಲ್ಲ ಎಕ್ಸಾಮ್ ಬರೀತೀರಾ ಈ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಅದರ ಜೊತೆಗೆ ನಾವು ಇಂಡಿಯನ್ ಲಾಜಿಕ್ ಸಂಬಂಧಪಟ್ಟಂಗೆ ಆಲ್ರೆಡಿ ವೀಡಿಯೋಸನ್ನು ಮಾಡಿಬಿಟ್ಟು ಹಾಕಿದ್ದೀನಿ. ಆ ವಿಡಿಯೋನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ, ಲಿಂಕು ನೋಡಿ. ಜೊತೆಗೆ ಲಾಸ್ಟ್ UGC ಎಕ್ಸಾಮ್ಸ್ ಏನೆಲ್ಲ ನಡೆದಿದ್ದಾವೆ ಅಲ್ಲಿ ಯಾವ ಥರ ಕ್ವಶನ್ಸ್ ಅಪಿಯರ್ ಆಗಿದ್ದು ಅದ್ರದ್ದು ಇನ್ಡೆಪ್ತ್ ಡೀಟೇಲ್ ಸ್ಟಡಿನ ಕೂಡ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಹೈಯರ್ ಎಜುಕೇಷನ್ ಬರ್ಬೋದು, ಮೆಮೊರಿ ಟೈಪ್ ಕ್ವಶನ್ಸ್ ಬರ್ಬೋದು, ಆಮೇಲೆ ಪೊಲ್ಯೂಷನ್ಸ್ ಬರ್ಬೋದು, ಆಮೇಲೆ ಕೆಲವೊಂದು ಟೀಚಿಂಗ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಅವನ್ನು ಕೂಡ ಮಾಡಿದ್ದೀವಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿನ ಕ್ವಶನ್ಸು ಇಷ್ಟು ಕ್ವಶನ್ಸ್ ನಮಗೆ ಸಿಕ್ಕಿರೋದು ಎಕ್ಸ್ಟರ್ನಲ್ ಸೋರ್ಸಿಂದ, ಸ್ಟೂಡೆಂಟ್ಸಿಂದ ನಾವು ಕಲೆಕ್ಟ್ ಮಾಡಿಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀವಿ. ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೂಡ ಮಾಡಿ.